ನಮಸ್ತೆ. ಬುಧವಾರದ ಮಿನಿ ಬ್ಲಾಗು. ಇವತ್ತು ಸ್ವಲ್ಪ ಹೆಲ್ತು ಸರಿ ಇರಲಿಲ್ಲ, ಆದರೂ ಕೂಡ ಮನೆಯಲ್ಲೆಲ್ಲ ಕೆಲಸ ಎಲ್ಲ ಮುಗಿಸ್ದೆ. ತುಂಬಾ ಸುಸ್ತಾಗ್ತಾಯಿತ್ತು. ಸರಿ ಒಂದು ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತೇಳಿ ನಾನು ಬಿಸಿನೀರು ಕಾಯೋಕ್ಕಿಟ್ಟೆ. ಸ್ವಲ್ಪ ಜೀರಿಗೆ ಮತ್ತು ಚಕ್ಕೆನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ನೀರನ್ನ ಕುಡಿಯೋಣ ಅಂತ ಬಂದೆ. ಯಾಕೋ ಸ್ವಲ್ಪ ಇವತ್ತು ಮನಸ್ಸಿಗೆ ಬೇಜಾರಾಯಿತು. ಕಾರಣ ಇಷ್ಟೇ, ಒಂದು ತಾಯಿ ಮಗುಗೋಸ್ಕರ ಎಷ್ಟೆಲ್ಲ ಹೋರಾಟ ಮಾಡ್ತಾಳೆ. ಇವತ್ತು ಒಬ್ಬರು ಪಾಪ ಕಾಲ್ ಮಾಡಿ ತುಂಬಾ ಹತ್ಕೋತಾಯಿದ್ರು, ಮಗುಗೆ ತುಂಬ ಹುಷಾರಿಲ್ಲ, ರಾಯರ ಹತ್ರ ಹೂವು ಕೇಳಿ ಅಂತ. ನಮ್ಮ ಮನೇಲಿ ಬೇರೆ ಪೂಜೆ ಮಾಡುವಾಗಿಲ್ಲ, ಕೇಳೋಕ್ಕಾಗಲ್ಲ ಅಂಥ ಪರಿಸ್ಥಿತಿ. ಯಾಕಪ್ಪ ಹಿಂಗೆ ಅಂತೇಳಿ ನಿಂತಲ್ಲೇ ರಾಯರ ಹತ್ರ ಬೇಡ್ಕೊಂಡೆ. ಆ ಮಗುಗೇನೂ ಆಗಬಾರ್ದು, ಚೆನ್ನಾಗಿ ಆಗಬೇಕು ಅಂತ ರಾಯರ ಹತ್ರ ಬೇಡ್ಕೊಂಡೆ. ಆದ್ರೂ ಅವರು ಮಾತಾಡಿದ್ದು, ಅವರು ಹತ್ತಿದ್ದು ನನಗಂತೂ ಕೇಳಿ ಒಂದು ಕ್ಷಣಕ್ಕೆ ಬೇಜಾರಾಯಿತು. ಒಳ್ಳೇದು ಮಾಡಲಿ, ಆ ಮಗು ಬೇಗ ಹುಷಾರಾಗಲಿ ಅಂತ ನಾನು ರಾಯರ ಹತ್ರ ಬೇಡ್ಕೋತೀನಿ. ಸರಿ, ಆಮೇಲೆ ಬಟ್ಟೆಗಳೆಲ್ಲ ಒಣಗಾಕಿದ್ದೆ, ಅದನ್ನೆಲ್ಲ ಎತ್ಕೊಂಡು ಬಂದೆ. ಮತ್ತು ಬಟ್ಟೆ ಎಲ್ಲ ಮತ್ತೆ ವಾಶ್ ಮಾಡಿದ್ದೆಲ್ಲ ನೀಟಾಗಿ ಆರಾಕ್ಬಿಟ್ಟು ಬಟ್ಟೆಗಳನ್ನೆಲ್ಲ ಮಡಚಿಟ್ಬಿಡೋಣ ಅಂಥೇಳಿ ಮಡಚಿಡ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ಮಗಳು ಬಂದಳು. ಬರಬೇಕಾದ್ರೇ ಮನೆಗೆ ಹಾಲು ಮೊಸರು ಎಲ್ಲ ತಂದುಬಿಡ್ತಾಳೆ. ಆಮೇಲೆ ಫ್ರಿಜ್ಗೆ ಇಟ್ಬಿಡೋಣ ಅಂಥೇಳಿ ನೆನಪಿದ್ದಾಗಲೇ ಫ್ರಿಜ್ಗಿಟ್ಟೆ. ಇವಾಗ ಬೇಸಿಗೆ ಎಲ್ಲ ಹಾಳಾಗ್ಬಿಡುತ್ತೆ ಹಾಲು. ಆಫೀಸಲ್ಲಿ ವುಮೆನ್ಸ್ ಡೇಗೆ ಗಿಫ್ಟ್ ಕೊಟ್ಟಿರಲಿಲ್ಲ, ಹಾಗಾಗಿ ಇವತ್ತು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನನ್ನ ಮಗಳು ಬ್ಯಾಗ್ನ ತೊಗೊಂಡು ಬಂದಳು. ಅದರೊಳಗಡೆ ಪರ್ಫ್ಯೂಮು, ಲಿಪ್ಟಿಕ್ಕು, ಕ್ಲಿಪ್ಪು ಎಲ್ಲ ಇತ್ತು.